ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಹಸ್ತ್ರಾಣಿ ಸಂವರ ಸಂವರ ಮೃತ್ಯೋರ್ ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನ ದೀಪ್ತೆ ಜ್ವಾಲಪ್ರಿವೃತಾಯ ಸರ್ವದಿಕ್ಷೋಭನಕರಾಯ ಓಂ ಪಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ನಮೋ ನಮಃ. ನಮಶ್ಚಕ್ರಾಯ ವಿದ್ಮಹೇ ಸಹಸ್ರ ಜ್ವಾಲಾಯ ಧೀಮಹಿ ತನ್ನೋ ಚಕ್ರ ಪ್ರಚೋದಯಾತ್. ಆಸ್ಟ್ರೋ ಟಿವಿಯ ಆಸ್ಟ್ರೋ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು, ಜೊತೆಗೆ ಆಶೀರ್ವಾದಗಳು. ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ, ಜುಲೈ ಮಾಸದಲ್ಲಿ ಯಾವ ಯಾವ ರಾಶಿಯವರಿಗೆ ಏನೇನು ಫಲ ಬರುತ್ತೆ ಅನ್ನೋದನ್ನು ಅವಲೋಕನವನ್ನು ಮಾಡೋಣ. ಮೇಷರಾಶಿಗೆ, ಈ ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ಶನಿ, ವ್ಯಯಭಾವದಲ್ಲಿ ಶನಿ ಅಂತಕ್ಕಂಥವರಿದ್ದಾರೆ. ನಷ್ಟಗಳಾಗತ್ತೆ, ಜಾಗರೂಕತೆಯನ್ನು ವಹಿಸಬೇಕು. ಧನ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳು, ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಸಂಪೂರ್ಣವಾಗಿ ಕಂಡು ಬರ್ತಾ ಇದೆ. ಮಿತ್ರ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ ಮಿತ್ರರೇ ನಿಮಗೆ ತೊಂದರೆಗಳನ್ನು ಕೊಡ್ತಾರೆ, ಎಚ್ಚರಿಕೆಯನ್ನು ವಹಿಸಿ. ಅದಕ್ಕೆ ದೊಡ್ಡವರು ಹೇಳ್ತಾರೆ 7.5 ಶನಿ, 7ರಾಟ ಶನಿ. ನಷ್ಟದಲ್ಲಿ, ಜನ್ಮದಲ್ಲಿ, ದ್ವಿತೀಯದಲ್ಲಿ ಇದ್ದಾಗ ಶನಿ ಬಹಳ ರೀತಿಯ ಸಮಸ್ಯೆಗಳನ್ನು ಕೊಡ್ತಾನೆ. ಆದರೆ ಎಚ್ಚರಿಕೆ ಇರಲಿ. ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶು ಕದಾಶನಃ ಎಂಬಂತೆ ಕರ್ಮಗಳಿಗೆ ಅನುಸಾರವಾಗಿ ಫಲಾಫಲಗಳು ಬರುತ್ತೆ. ನೀವೇನು ಹಿಂದೆ ಕರ್ಮಗಳು ಅಂದರೆ ಕೆಲಸಗಳನ್ನು ಮಾಡಿರ್ತೀರೋ ಆ ಕೆಲಸಕ್ಕೆ ಅನುಗುಣವಾಗಿ ಫಲಾಫಲಗಳು ಅಂತಕ್ಕಂಥದ್ದು ಬರುತ್ತೆ. ಇನ್ನು ಒಳಿತನ್ನು ನಾವು ನೋಡಿದಾಗ ನೋಡಿ, ಮುಖ್ಯವಾಗಿ ನಿಮ್ಮ ಜಾತಕದ ಪ್ರಕಾರ, ರಾಶಿಯ ಪ್ರಕಾರ 4ನೇ ಮನೆಯಲ್ಲಿ ಗುರು. ಈ ಗುರು ಚಂದ್ರನ ಕ್ಷೇತ್ರದಲ್ಲಿ ಇದ್ದಾನೆ. ಬಹಳಷ್ಟು ಜನಕ್ಕೆ ಏನಾಗುತ್ತೆ ಅಂತಂದರೆ ಗೋಡೆಗೆ ಕಿವಿ ಕೊಡ್ತಕ್ಕಂಥ ಸಮಸ್ಯೆಗಳು. ಹೇಳಿಕೆ ಮಾತನ್ನು ಕೇಳುವುದು, ಕನ್ನಡದಲ್ಲಿ ಗಾದೆ ಇದೆ, ಹೇಳಿಕೆ ಮಾತನ್ನು ಕೇಳಿ ಹೆಂಡತಿ ಬಿಟ್ಟ ಅಂತ. ಹಾಗೆ ಈ ಹೇಳಿಕೆ ಮಾತುಗಳಿಂದ ನಾನಾ ರೀತಿಯ ಸಮಸ್ಯೆಗಳನ್ನು, ಉತ್ಪತ್ತಿಯನ್ನು ನೀವು ಮಾಡ್ಕೋತೀರಾ. ಹಗಲು ತೋಡಿರ್ತಕ್ಕಂಥ ಗುಂಡಿಯಲ್ಲಿ ರಾತ್ರಿ ಬೀಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಎಚ್ಚರಿಕೆ ವಹಿಸಿ. ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಈ ಒಂದು ಮಾಸವನ್ನು, ಜುಲೈ ಮಾಸವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಒಳ್ಳೆಯ ಶುಭ ಫಲಗಳು ಏನಿರುತ್ತೆ, ಭಗವಂತ ಹುಣ್ಣೋಕೆ ತಿನ್ನೋಕೇನೂ ಕಮ್ಮಿ ಮಾಡಲ್ಲ. ಆಯಾ ಕೆಲಸಗಳಾಗತ್ತೆ. ಆದರೆ ಸ್ವಲ್ಪ ಮನೋವ್ಯತೆ, ಮನಸ್ಸಿನಲ್ಲಿ ನಾನಾ ರೀತಿಯ ಚಿಂತೆಗಳು, ದುರಾಲೋಚನೆಗಳು, ಕೆಟ್ಟ ಕೆಟ್ಟ ಆಲೋಚನೆಗಳು ಮನಸ್ಸಲ್ಲಿ ಬರುತ್ತೆ. ಯಾಕೆಂದರೆ ಚಂದ್ರನ ಕ್ಷೇತ್ರದಲ್ಲಿ ಗುರು ಇದ್ದಾನೆ, ವಿದ್ಯಾಕಾರಕ ಗುರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಚಂದ್ರನನ್ನು ಮನಸ್ಕಾರಕ ಅಂತ ಕರಿತೀವಿ, ಹೌದಲ್ವಾ? ಆ ಚಂದ್ರನ ಮನಸ್ಕಾರಕ ಮನಸ್ಸು ಅಂತಕ್ಕಂಥದ್ದು ಹತೋಟಿಯಲ್ಲಿ ಇರಲ್ಲ. ಬಾಯಿಗೆ ಬಂದಂತೆ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಸುಭಿಕ್ಷವಾಗಿ ಈ ಮಾಸವನ್ನು ನೀವು ಕಳೆಯಬಹುದು. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಏನಪ್ಪ? ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನು, ಜಪವನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಭಸ್ಮಾರ್ಚನೆಯನ್ನು ಮಾಡಿ. ನಿಮ್ಮ ಮನೆಯ ಅಂಗಳದಲ್ಲಿ ಬೆಳೆದಿರ್ತಕ್ಕಂಥ ಕೆಂಪು ಹೂಗಳನ್ನು, ರೆಡ್ ಫ್ಲವರ್, ಕೆಂಪು ಹೂಗಳನ್ನು ತಗೊಂಡೋಗಿ ಅರ್ಚನೆಯನ್ನು ಮಾಡಿಸಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ. ಸುಖ ಜೀವನ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ.